ಯತ್ನಾಳ್ ಅವ್ರನ್ನ ನೀವು ಸೀರಿಯಸ್ ಆಗಿ ಯಾಕೆ ಕನ್ಸಿಡರ್ ಮಾಡ್ತೀರಾ? ಅವ್ರ ಹತ್ರ ಜೋಕರ್ ಟೈಪ್ ಆಗ್ಬಿಟ್ಟವ್ರೆ ಅವ್ರು. ಯತ್ನಾಳ್ ಅವರು ಅಲ್ಲೋಯ್ತಾರೆ ಬಿಜೆಪಿನಲ್ಲಿ, ಬಿಜೆಪಿ ಅವ್ರನ್ನ ಬೈತಾರೆ, ಇಲ್ಲಿ ಬರ್ತಾರೆ, ಇಲ್ಲಿ ನಮ್ಮನ್ನ ಬೈತಾರೆ. ಅವ್ರನ್ನ ಯಾಕೆ ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅಂತ ನಮಗಂತೂ ಗೊತ್ತಿಲ್ಲ. ಈಗ ಅನೇಕ ಜನನ ಕಟ್ಕೊಂಡು ಅವರು ಸ್ವಲ್ಪ ಈ ಯಡಿಯೂರಪ್ಪನವ್ರ ವಿರುದ್ಧ ಮತ್ತೆ ಅವ್ರ ಮಗ ವಿಜೇಂದ್ರ ಅವ್ರ ವಿರುದ್ಧ ಹೊರಟರು. ಯಾರು ಉಳ್ಕೊಂಡ್ರು ಕಡೆಗೆ ಅವ್ರ ಜೊತೆನಲ್ಲಿ? ಅವ್ರನ್ನ ಉಚ್ಚಾಟನೆ ಮಾಡಿದಾಗ ಇಲ್ಲ ನಾವು ರಾಜೀನಾಮೆ ಕೊಡ್ತೀವಿ, ಯಾರನ್ನ ಕೊಟ್ರ? ಯತ್ನಾಳ್ ಅವ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪಾಪ ಅವ್ರು ಏನೋ ಮುಂದೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೊಂಟವ್ರೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಅದ್ರ ಬಗ್ಗೆ ನಮ್ ವಿರೋಧ ಇಲ್ಲ. ಆದ್ರೆ ಮಾತಾಡ್ಬೇಕಾದ್ರೆ ವಿರೋಧ ಪಕ್ಷದವ್ರ ಬಗ್ಗೆ ಏನಾರ ಮಾಹಿತಿ ಇದ್ರೆ, ನಿಮ್ಮ ಹತ್ರ ಆಧಾರ ಇದ್ರೆ ಇಂಥವ್ರ ಹತ್ರ ಹೋಗಿ ಮಾತಾಡವ್ರೆ ಅಂತ ಹೇಳಿ ಯತ್ನಾಳ್ ಅವರು. ಅವ್ರೊಬ್ರು ಸೀನಿಯರ್ ಲೀಡರ್ ರೀ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂತವ್ರು. ಅವ್ರು ಗೌರವವಾಗಿ, ಅವ್ರ ನಡೆ ಗೌರವವಾಗಿರ್ಬೇಕು. ಮೊನ್ನೆ ಅವ್ರು ಯಾವ ರೀತಿ ಅವ್ರ ಮಾತುಗಳಾಡಿ ಕಡೆಗೆ ಯಾವ ರೀತಿ ಅವ್ರ ಸ್ವಪಕ್ಷೀಯರೇ ಯಾವ ರೀತಿ ಪ್ರತಿಭಟನೆ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತು. ಸುಮ್ಮನೆ ಬಾಯದೆ ಯಾರೋ ಮೀಡಿಯಾದವ್ರು ಬರ್ತಾರೆ ಅಂತ ಹೇಳಿ ಬಾಯಿ ಬಂದಂಗ ಮಾತಾಡ್ತಕ್ಕಂಥದ್ದಲ್ಲ. ಒಬ್ಬ ಮಾಜಿ ಕೇಂದ್ರ ಸಚಿವ, ಒಬ್ಬ ಬಿಜೆಪಿ ಮುಖಂಡ ಗೌರವವಾಗಿ ಮಾತಾಡ್ತಕ್ಕಂಥದ್ದನ್ನಾರು ಕಲ್ತ್ಕೊಳ್ಳಿ ಇನ್ ಮುಂದೆನಾರು ಅಂತ ಮನವಿ ಮಾಡ್ತೀನಿ. ಸರ್, ಅದ್ರ ಅವಶ್ಯಕತೆ ಏನಿದೆ ಸರ್? ಈಗಲೂ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು ಅತ್ಯುತ್ತಮವಾಗಿ ಈ ರಾಜ್ಯವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರ ಯಶಸ್ವಿಯಾಗಿ ಕಾರ್ಯ ಮಾಡ್ತಾ ಇದೆ. ಮುಂದೇನು ಕೂಡ ನಮ್ಮ ಸರ್ಕಾರ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಬ್ರು ಕೂಡ ಸತತವಾಗಿ ಅವರ ಪರಿಶ್ರಮವನ್ನು ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇದು ಅನವಶ್ಯಕ ಅಲ್ವಾ? ಇದೇನ್ ಈಗ ಯಾರ ಹತ್ರನಾರ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತಕ್ಕಂಥದ್ದು ಏನಾರ ನಿಮ್ಮ ಹತ್ರ ಆಧಾರ ಇದೆ ಹೇಳಿ, ಹೋಗಿ ಮಾತಾಡವ್ರೆ ಅಂತೇಳಿ ಒಪ್ಕೋತೀವಿ ನಾವು. ಅವಾಗ ಸುಮ್ಮನೆ ತಮ್ಮ ಫೇಸ್ ಸೇವಿಂಗ್ಗೋಸ್ಕರ ಇನ್ನೊಬ್ಬರ ಮುಖಕ್ಕೆ ಮಸಿ ಹೊಳೆಯೋದು ಒಳ್ಳೇದಲ್ಲ. ಈಗ ಯತ್ನಾಳ್ಗೆ ಏನೋ ಗೊತ್ತಾ? ಯತ್ನಾಳಿನ ಆಧಾರ ಆಯ್ತಾ? ಇಲ್ಲ ಹೋಗಿ ಅಮಿತ್ ಶಾನ ನರೇಂದ್ರ ಮೋದಿನ ಭೇಟಿ ಮಾಡವ್ರೆ ಅಂತ ಯತ್ನಾಳ್ಗೆ ಏನಾರ ಮಾಹಿತಿ ಇದ್ರೆ ಹೇಳಿ, ಇಂಥ ಟೈಮಲ್ಲಿ ಇಷ್ಟು ಗಂಟೆನಲ್ಲಿ ಇಂಥ ದಿವಸ ಹೋಗಿ ಭೇಟಿ ಮಾಡಿದ್ರು, ಇದೇ ವಿಚಾರಕ್ಕೆ ಮಾತಾಡಿದ್ರು ಅಂತ. ಒಬ್ಬ ಉಪಮುಖ್ಯಮಂತ್ರಿಯಾಗಿ, ಬೆಂಗಳೂರಿನ ಜವಾಬ್ದಾರಿ ಸಚಿವರಾಗಿ, ಉಸ್ತುವಾರಿ ಸಚಿವರಾಗಿ, ನಗರದ ಉಸ್ತುವಾರಿ ಸಚಿವರಾಗಿ ಕೆಲವು ವಿಚಾರಗಳನ್ನ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ನರೇಂದ್ರ ಮೋದಿ ಅವರ ಹತ್ರ ಪ್ರಸ್ತಾಪ ಮಾಡಿರೋದು ಅದು ಸತ್ಯ. ಮತ್ತೆ ನಿಮ್ಮ ಎಲ್ಲರ ಮುಂದೆ ಮಾಡಿರ್ತಕ್ಕಂಥದ್ದು, ಮೀಡಿಯಾ ಮುಂದೆ ಮಾಡಿರ್ತಕ್ಕಂಥದ್ದು, ಕದ್ದು ಮುಚ್ಚಿ ಅಲ್ಲ, ಸ್ಟೇಜ್ ಮೇಲೆ ಮಾಡಿರ್ತಕ್ಕಂಥದ್ದು. ಅವ್ರ ಮನವಿಯನ್ನ ಬೆಂಗಳೂರಿಗೆ ಏನೇನ್ ಆಗ್ಬೇಕು ಅಂತಕ್ಕಂಥ ಮನವಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಷ್ಟಕ್ಕೇನೆ ನರೇಂದ್ರ ಮೋದಿ ಅವ್ರ ಜೊತೆ ಇವ್ರು ಅಡ್ಜಸ್ಟ್ ಆಗ್ಬಿಟ್ಟವ್ರೆ, ಅಮಿತ್ ಶಾ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಅಂದ್ರೆ ನಾವ್ ಏನ್ ಮಾಡುವ? ಇವರು ಅಮಿತ್ ಶಾ ಜೊತೆ ನರೇಂದ್ರ ಮೋದಿ ಅಡ್ಜಸ್ಟ್ ಆಗಿದ್ರೆ ಬಹುಶಃ TR ಜೈಲ್ಗೆ ಹೋಯ್ತಾನೆ ಇರಲಿಲ್ಲ. ಇವನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ, ಇವನ್ನ ಬಗ್ಬಡಿಬೇಕು ಅಂತಾನೆ ಬಿಜೆಪಿಯವರು ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಅದು ಆಯ್ತಲ್ವಾ, ವಜಾ ಆಯ್ತಲ್ವಾ? ಇಂಥ ಕೇಸ್ ಇಟ್ಕೊಂಡು ಬಿಜೆಪಿಯವರು ಇವ್ರನ್ನ ಒಳಗೆ ಹಾಕ್ಬೇಕು ಅಂತಂದ್ರೆ ಇವ್ರು ಕಾಂಗ್ರೆಸ್ನ ಬಗ್ಬಡಿಬೇಕು ಅಂತ ತಾನೇ ಮಾಡಿರೋದು. ಡಿ ಕೆ ಶಿವಕುಮಾರ್ ಅವ್ರನ್ನೆಲ್ಲ ಕಾಂಗ್ರೆಸ್ ಅನ್ನ ಕುಗ್ಗಿಸ್ಬೇಕು ಈ ರಾಜ್ಯದಲ್ಲಿ ಅಂತ ಮಾಡಿರ್ತಕ್ಕಂಥ ವಿಚಾರ ನಿಮ್ಗೂ ಕೂಡ ಗೊತ್ತಿದೆ. ಅಂತದ್ರಲ್ಲಿ ಸುಮ್ನೆ ಅನವಶ್ಯವಾಗಿ ಹೋಯ್ತಾರೆ. ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಯ್ತದೆ, ಈ ಆಗಸ್ಟ್ ಅಲ್ಲಿ ಕ್ರಾಂತಿ ಆಯ್ತದೆ ಅನ್ಕೊಂಡು ಸುಮ್ನೆ ನಿಮ್ಗೆ ಮಂತ್ರಿ ಮಾಡಿದೀವಿ. ಏನ್ ಮಂತ್ರಿ ಆಗದೆ? ಸರ್ಕಾರ ಏನ್ ಮಂತ್ರಿ ಮಾಡೋದೆ? ಸಹಕಾರ ಸಚಿವರು. ನಿಮ್ ಇದರಲ್ಲಿ ಬೆಳವಣಿಗೆ ತೋರಿಸಿಂದ ನೀವು ಬಿಟ್ರೆ ನಾನು ಡಮ್ ಅನ್ಸ್ತೀನಿ, ನಾನು ಇನ್ನೇನು ಕ್ರಾಂತಿ ಆಯ್ತು, ಇವೆಲ್ಲ ಯಾಕೆ ಬೇಕಾಗಿತ್ತು? ಯಾರು ಕೇಳಿದವ್ರು ಇವ್ರನ್ನ? ನೀವು ಕ್ರಾಂತಿ ಇಲ್ಲದೆ ಆಗದೆ ಅಂತ ಅದು ನೀವು ಅವ್ರನ್ನೇ ಕೇಳ್ಬೇಕು. ಅವ್ರು ಮಾತಾಡೋದು ನಂಗೆ ಅನಿಸ್ತದೆ. ಅದ್ರ ಬಗ್ಗೆ ನಾನ್ ರಿಯಾಕ್ಟ್ ಮಾಡೋ ಸೂಕ್ತ ಅಲ್ಲ. ಯಾಕೆ ನೋಡ್ರಿ, ನಮ್ ಪಕ್ಷದಲ್ಲಿ ಯಾರನ್ನು ಕೇಳಿ ಹೈಕಮಾಂಡೇ ಅಂತಿಮವಾದಂತ ಡಿಸಿಷನ್. ಆಮೇಲೆ ಈ ಶಾಸಕರದ್ದು ಕೂಡ ಅಂತಿಮವಾದಂತ ಡಿಸಿಷನ್. ಬಟ್ ಹೈಕಮಾಂಡ್ ಅನ್ನ ಓವರ್ಲುಕ್ ಮಾಡಿ ಹೋಗತಕ್ಕಂತ ವಿಚಾರಗಳಲ್ಲಿ ಶಾಸಕರು ಕೂಡ ಆ ಒಂದು ಹೆಜ್ಜೆಯನ್ನ ಇಕ್ಕಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ. ಹೈಕಮಾಂಡ್ ತೀರ್ಮಾನ ಮಾಡ್ತಿದೆ. ಸಿದ್ದರಾಮಯ್ಯನವರು ಇದ್ದಾರೆ, ಹಿರಿಯ ಸಚಿವರು ಖರ್ಗೆ ಸಾಹೇಬ್ರು ಇದ್ದಾರೆ, ಹಿರಿಯ ಮುಖಂಡರುಗಳೆಲ್ಲ ನಮ್ಮ ಪಕ್ಷದಲ್ಲಿ ಇದ್ದಾರೆ. ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಅದು ಯಾಕೆ ನಮ್ಗೆ ಉಸ್ತುವಾರಿ? ಅದು ನಮ್ ಕೆಲಸ ಏನು? MLA ಮಾಡಿದಿರಾ, ಚೇರ್ಮನ್ ಮಾಡಿದಿರಾ, ಮಂತ್ರಿ ಮಾಡಿದಿರಾ, ನಿಮ್ ರಾಜ್ಯದ ಕೆಲಸ ಮಾಡ್ರಿ. ನಿಮ್ಗೆ ಯಾಕೆ ಬೇಕು ಅವೆಲ್ಲ? ಮುಖ್ಯಮಂತ್ರಿ ಮಾಡೋದು, ಬದಲಾವಣೆ ಮಾಡೋದು ಅದೆಲ್ಲ ಹೈಕಮಾಂಡ್ ಕೆಲಸ. ಅದು ನಿಮ್ನೇನಾರ ಕರೆದಿ ಕೇಳಿದಾಗ ನಿಮ್ಮನ್ನ ಕರೆಸಿಕೊಂಡಿಸಿ ನೀವು ಹೇಳ್ರಪ್ಪ ಏನ್ ನಿಮ್ಮ ಅಭಿಪ್ರಾಯ ಆದಾಗ ನೀವು ಹೇಳಿ. ಅದ್ಬಿಟ್ಟು ಬೆಳಿಗ್ಗೆ ಅದೇ ಕೆಲಸ ನಿಮ್ಗೆ. ಪಾಪ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ, ಹೋಮ್ ಮಿನಿಸ್ಟರ್ ಆಗಿದ್ದಾಗ ಝೀರೋ ಟ್ರಾಫಿಕ್ ಮಿನಿಸ್ಟರ್ ಅಂತ ಅವ್ರನ್ನ ಅನ್ಬಾರ್ದಂದಿ ಅವ್ರನ್ನ ಕುಗ್ಗಿಸ್ಬಿಟ್ರು. ಅವಾಗ ತುಮಕೂರಿನಲ್ಲಿ ಅವರು ತಲೆ ಎತ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ರೀತಿ ಮಾಡ್ಬಿಟ್ರು ಅವಾಗ ಕಳೆದ ಸರ್ಕಾರದಲ್ಲಿ.
ಅಂದ್ರೆ ಏನಂತ ಇವ್ರ ಅಭಿಪ್ರಾಯ ಅನ್ನೋದು ಏನು ಹಂಗಾರರ್ಥ? ಅದ್ರ ಹಿನ್ನೆಲೆ ಏನು? ಝೀರೋ ಟ್ರಾಫಿಕ್ ಮಿನಿಸ್ಟ್ರು ಅಂತ ಅವ್ರಿಗೆ ಹೇಳಿ ಅವ್ರನ್ನ ಕುಗ್ಗಿಸ್ಬಿಟ್ರಲ್ಲ ಪರಮೇಶ್ವರ್ ಅವ್ರನ್ನ. ಇದ ನಿಮ್ ಚಾಳಿ? ನಿಮ್ಗೆ ಏನ್ ಕೊಟ್ರದ್? ನಿಮ್ಗೆ ಅಧಿಕಾರ ಇವನ್ನೆಲ್ಲ ಮಾತಾಡಿ ಅಂತಾರ ಕೊಟ್ರದ್ ನಿಮ್ಗೆ? ಜನ ಅಧಿಕಾರನ ಕೆಲಸ ಮಾಡಿ ಅಂತ ಕೊಟ್ಟಾರ, ಕೆಲಸ ಮಾಡ್ಬೇಕು. ನೋಡ್ರಿ, ನಾನಾಗಿ ನಾನು ಮಾತಾಡ್ತಕ್ಕಂಥದ್ದಲ್ಲ. ಮೀಡಿಯಾದಲ್ಲಿ ನೀವುಗಳನ್ನೇ ನನ್ನನ್ನು ಪ್ರಶ್ನೆ ಮಾಡಿದ್ರಿ. ರಾಜಣ್ಣ ಅವರು ದೆಹಲಿಗೆ ಜನ ಕರ್ಕೊಂಡೋಗಿ ಪ್ರತಿಭಟನೆ ಮಾಡ್ತಾವ್ರೆ ಅದಕ್ಕೆ ನಾನು ಈ ಮಾತಾಡಿದೆ. ನಾನದ್ ಬರದೇ ಇದ್ದಿದ್ರೆ ರಾಜಣ್ಣ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ಲಿಲ್ಲ. ನಾನು ಹೇಳಿದೆ, ರಾಜಣ್ಣ ಅವ್ರ ತಪ್ಪಿನಿಂದ ಆಗಿರೋ ಕೆಲಸ ಅದು, ಅವ್ರ ಮಾತಿನಿಂದ ಆಗಿರೋ ಕೆಲಸ. ಅದನ್ನ ಹೈಕಮಾಂಡ್ ಹತ್ರ ಕೂತ್ಕೊಂಡು ಬಗೆಹರಿಸ್ಕೋಬೇಕೇ ವಿನ ಜನ ಕರ್ಕೊಂಡೋಗಿ ಬಗೆಹರಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲಪ್ಪ. ಅವರು ಒಂದ್ ಹೆಜ್ಜೆ ಈಗಾಗಲೇ ನನಗೆ ಗೊತ್ತಿರಂಗೆ ಬೇರೆ ಕಡೆ ಹೆಜ್ಜೆ ಇಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದೀನಿ. ಯಾರು ಹೇಳ್ದೆ? ನಾನು ನಿಮ್ಮನ್ನ ಕರೆದು ಹೇಳ್ದ, ಪ್ರೆಸ್ ಮೀಟ್ ಮಾಡದ್ನ? ಏನಿಲ್ವಲ್ಲ. ನೀವು ಪ್ರಶ್ನೆ ಮಾಡಿದ್ಕೆ ಅದಕ್ಕೆ ಹೇಳ್ದೆ ನಾನು. ಹೈಕಮಾಂಡ್ ಮೇಲೆ ಅಥವಾ ನಾಯಕರುಗಳ ಮೇಲೆ ಸಂಬಂಧಪಟ್ಟದವರ ಮೇಲೆಲ್ಲ ಗೂಬೆ ಕುಂಡಿಸ್ತಕ್ಕಂಥ ವ್ಯವಸ್ಥಿತವಾದಂತ ಸಂಚು ನಡೀತಾ ಇದೆ. ಇದು ಆಗ್ಬಾರ್ದು ಅಂತಕ್ಕಂಥ ವಿಚಾರವಾಗಿ ಹೇಳಿದೆ. ನಾನು ಪ್ರೆಸ್ ಮೀಟ್ ಕರೆದಿ ರಾಜಣ್ಣ ಏನ್ ಮಾಡ್ತಾವ್ರೆ ಅವ್ರೇನ್ ಮಾಡ್ತಾರೆ ಕೇಳ್ಕೊಂಡು ಕೂತ್ಕೊಳ್ಳ. ನಾನು ನಿಮ್ ಮಾಧ್ಯಮದವ್ರು ಕೇಳಿದ್ರೆ ನಾನು ಹೇಳಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.